ಸ್ವಲ್ಪ ಏನೋ ಇಶ್ಯೂಸ್ ಆಯಿತು. ಅದು ಏನು ಅಂತ ನಾನು ಇನ್ ಬಿಟ್ವೀನ್ ವಿಡಿಯೋ ಹೇಳ್ತೀನಿ. ನಾನು ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯಾ ಶೆಟ್ಟಿ. ನೀವೇನಾದ್ರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಓಕೆ, ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಆಕ್ಚುಲಿ ಅಮೆಝಾನಿಂದ ಒಂದು ಆರ್ಡರ್ ಪ್ಲೇಸ್ ಮಾಡಿದ್ದೆ ಅಂಡ್ ಅದು ರಿಸೀವ್ ಆಗೋಕ್ಕೂ ಸ್ವಲ್ಪ ಏನೋ ಇಶ್ಯೂಸ್ ಆಯಿತು. ಅದು ಏನು ಅಂತ ನಾನು ಇನ್ ಬಿಟ್ವೀನ್ ವಿಡಿಯೋ ಹೇಳ್ತೀನಿ. ನಾನು ರಿಸೀವ್ ಮಾಡೋದು ಐಕಾನಿಕ್ ಬ್ರ್ಯಾಂಡ್ ಅವ್ರದ್ದು ಪ್ರೊಫೆಷನಲ್ ಏರ್ ಬ್ಲೋ ಡ್ರೈಯರು. ಆ್ಯಕ್ಚುಲಿ ನಾನು ಇದನ್ನು ನನ್ನ ಪರ್ಸ್ನಲ್ ಯೂಸ್ಗೆ ಅಂತ ಏನು ತೊಗೊಂಡಿಲ್ಲ. ಯಾಕೆ ಅಂದರೆ ನಾನು ಯೂಶ್ವಲಿ ನನ್ನ ಹೇರಿಗೆ ಯಾವುದೇ ರೀತಿ ಮಿಷಿನ್ಸ್ ಬ್ಲೋ ಡ್ರೈಯರ್ ಯಾವುದೂ ಯೂಸ್ ಮಾಡಲ್ಲ. ದಟ್ಟು ರೆಗ್ಯುಲರ್ ಬೇಸಿಸ್ ಅಂತಲೂ ನಿಜವಾಗ್ಲೂ ಮಾಡಲ್ಲ. ಯಾಕೆ ಏನು ಅಂತ ಹೇಳ್ತೀನಿ. ಫಸ್ಟು ಇದು ಆರ್ಡರ್ನ ಓಪನ್ ಮಾಡಿ ನೋಡೋಣ. ಸೊ ನಾನು ಚಾಕು ಯೂಶ್ವಲಿ ಎಲ್ಲಿಟ್ಟಿರ್ತೀನಿ ಅಂತ ಗೊತ್ತಿರಲ್ಲ. ಸೊ ಅದಕ್ಕೆ ಕತ್ರಿ ಇದೆ, ಅದರಲ್ಲೇ ಓಪನ್ ಮಾಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಏನಾಯ್ತಂದರೆ ನಾನು ಆರ್ಡರ್ ಪ್ಲೇಸ್ ಮಾಡಿದ್ದೆ ಅಂದರೆ ನಾನು ಯೂಶ್ವಲಿ ನನ್ನ ಅಮೆಝಾನ್ ಏನಿದೆ ಅದು ನನ್ನ ಫ್ರೆಂಡ್ ಐ ಡಿ ಲಾಗಿನ್ ಆಗಿದೆ. ಯಾಕಂದರೆ ಪ್ರೈಮ್ ಇತ್ತು. ಸೊ ಅದರಿಂದ ಅದೇ ಲಿಂಕ್ ಆಗೋದ್ರಿಂದ ನಾನು ಆಲ್ಮೋಸ್ಟ್ ಟೂ ಇಯರ್ಸ್ ಮೇಲೆ 2.5 ಇಯರಿಂದ ನನ್ನ ಫ್ರೆಂಡೇ ಲಾಗಿನ್ ಇದ್ದಿದ್ದರಿಂದ ನಾನು ಅದರಲ್ಲೇ ಆರ್ಡರ್ ಪ್ಲೇಸ್ ಮಾಡ್ಕೋತಿದ್ದೆ. ಏನೇ ಬೇಕಂದ್ರೂ ಆ ಐ ಡಿಯಿಂದನೇ ಪ್ಲೇಸ್ ಆಗ್ತಿತ್ತು. ರೀಸೆಂಟಾಗಿ ನಾನು ಮೊಬೈಲ್ ಚೇಂಜ್ ಮಾಡಿದ್ರಿಂದ ನನ್ನ ನಂಬರಲ್ಲಿ ನಾನು ಆರ್ಡರ್ ಮಾಡಿದೆ. ಅಂದರೆ ನಂದು ಮೊಬೈಲ್ ನಂಬರಿಂದ ಲಾಗಿನ್ ಆಗಿರೋದ್ರಿಂದ ನಾನು ಅದಕ್ಕೆ ನಂಬರ್ ಕೊಟ್ಟಿದ್ದು ನಂದು ಪ್ರೀವಿಯಸ್ ಒನ್ನು. ಲೈಕ್ ನಂದು ಸಿಮ್ ಇವಾಗ ಆ್ಯಕ್ಟಿವ್ ಇಲ್ಲ, ಓಕೆನಾ. ಅದು ನಂಬರೇ ಇಲ್ಲ ನನ್ನ ಹತ್ರ. ಆ ನಂಬರ್ ಕೊಟ್ಟಿದ್ದೀನಿ, ನನಗೆ ಗೊತ್ತಿಲ್ಲ. ನಾನು ಪ್ಲೇಸ್ ಮಾಡಿದೆ. ನಂಗೆ ಡಿಲಿವರಿ ಆ್ಯಕ್ಚುಲಿ 2 days ಬಿಫೋರೇ ಆಗಬೇಕಿತ್ತು. ನನಗೆ ಕ್ಯಾನ್ಸಲ್ ಆಗಿದೆ. ಅಂದರೆ ಲೈಕ್ ಡಿಲಿವರಿ ಬಾಯ್ ನಮಗೆ ಕನೆಕ್ಟ್ ಆಗಲಿಲ್ಲ, ಕಾಲ್ ಕನೆಕ್ಟ್ ಆಗಲಿಲ್ಲ. ಅದರಿಂದಾಗಿ ಅದು ಆರ್ಡರು ರಿಜೆಕ್ಟ್ ಆಗಿದೆ. ಮತ್ತೆ ರೀಸ್ಕೆಡ್ಯೂಲ್ ಮಾಡ್ತೀವಿ. ರಿಜೆಕ್ಟ್ ಅಂದರೆ ಆರ್ಡರ್ ರಿಜೆಕ್ಟ್ ಆಗಿಲ್ಲ, ಡಿಲಿವರಿ ರಿಜೆಕ್ಟ್ ಆಗಿದೆ, ಮತ್ತೆ ರೀಸ್ಕೆಡ್ಯೂಲ್ ಮಾಡ್ತೀವಿ ಅಂತ 2 ಸಲ ಬಂತು. ನಾನು ಫಸ್ಟ್ ಡೇ ಬಂದಾಗ ರಿಯಲೈಸ್ ಆಗಲಿ. ಸೆಕೆಂಡ್ ಡೇ ಬಂದಾಗ ನನಗೆ ಕಾಲು ಬಂದಿಲ್ಲ, ಮೆಸೇಜು ಬಂದಿಲ್ಲ. ಏನಕ್ಕೆ ಈ ಥರ ಆಗಿದೆ ಅಂತ ನಾನು ಮತ್ತೆ ಹೋಗಿ ಚೆಕ್ ಮಾಡಿದಾಗ ನನಗೆ ಗೊತ್ತಾಯಿತು. ನಾನು ಕೊಟ್ಟಿರೋ ನಂಬರ್ ತುಂಬ ಪ್ರೀವಿಯಸ್ ಒನ್ನು. ಆ ನಂಬರು ನನ್ನ ಹತ್ರ ಯೂಸೇ ಇಲ್ಲ. 2 years ಬಿಫೋರ್ ಏನಿತ್ತು ಅದು ಆ್ಯಕ್ಚುಲಿ ಅದು ಎಕ್ಸ್ಟ್ರಾ ಅಡಿಷ್ನಲ್ ಸಿಮ್ ಒಂದಿತ್ತು. ಅದ್ರದ್ದೇ ನಂಬರ್ ಕೊಟ್ಟಿದ್ದೆ ನಾನು. ಲೈಕ್ ಕಾಲ್ ಮಾಡೋಕ್ಕೆಲ್ಲ ಇವಾಗ ಬಂದಾಗ ಏನು ಡಿಲಿವರಿ ಬಾಯ್ ಬರ್ತಾರೆ ಅವರಿಗೆ. ಸೊ ಆ ನಂಬರ್ ಇದೆ. ನನಗೆ ನೋಡ್ತೀನಿ ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ. ಯಾಕಂದರೆ ಆ ನಂಬರೇ ಇಲ್ಲ. ಸರಿ, ಇವಾಗ ಏನಾದ್ರು ಇದ್ದು ರೀಚಾರ್ಜ್ ಖಾಲಿ ಆಗಿದ್ರೆ ಹಾಕಿಸ್ಬೋದು. ಬಟ್ ಆದರೆ ರೀಚಾರ್ಜ್ ಮಾಡೋಕೆ ಸಿಮ್ಮು ಇಲ್ಲ. ಸೊ ಅದಕ್ಕೆ ನೆಕ್ಸ್ಟು ನಾನು ಕಸ್ಟಮರ್ ಕೇರ್ಗೆ ಕಾಲ್ ಏನು ಮಾಡಲಿಲ್ಲ. ಅಲ್ಲಿ ಕಸ್ಟಮರ್ ಕೇರ್ ಆಪ್ಷನ್ ಇರುತ್ತೆ, ಅಲ್ಲಿ ಮೆಸೇಜ್ ಮಾಡಿ ಅವ್ರಿಗೆ ಹಿಂಗೆ ಇಶ್ಯೂ ಆಗಿದೆ, ನಾನು ನಂಬರ್ ಚೇಂಜ್ ಮಾಡಬೇಕು, ಆ ನಂಬರ್ ಆ್ಯಕ್ಟಿವ್ ಇಲ್ಲ ಅಂತ ಹೇಳಿದೆ. ಗಾಡ್ ಗ್ರೇಸ್ ಅವ್ರು ಮತ್ತೆ ಓಕೆ ಆ್ಯಕ್ಟಿವ್ ಏನಿದೆ ಇವಾಗ ನಂಬರ್ ಅದನ್ನ ಕೊಡಿ, ನಾವು ಡೆಲಿವರಿ ಬಾಯ್ಗೆ ಆ ನಂಬರ್ ಸೆಂಡ್ ಮಾಡಿ ಚೇಂಜ್ ಮಾಡ್ಕೊಡ್ತೀನಿ ಅಂತ ಹೇಳಿ ನಂಬರ್ ಚೇಂಜ್ ಮಾಡಿಕೊಂಡೆ. ಸೊ ನಿನ್ನೆ ಅಪ್ಡೇಟ್ ಮಾಡಿಸ್ದೆ. ಸೊ ಇವತ್ತು ಆರ್ಡರ್ ರಿಸೀವ್ ಆಯಿತು. ಇದ್ರ ಜೊತೆಗೆ ಇನ್ನೂ ಒಂದು ಆರ್ಡರ್ ಮಾಡಿದ್ದೆ. ನಂಗೆ ಅದು ಬೇರೆ ಪ್ರಾಬ್ಲಮ್ ಇತ್ತು. ಇವಾಗ ಅದು ಮತ್ತೆ ರಿಜೆಕ್ಟ್ ಆದರೆ ಅಟ್ಲೀಸ್ಟ್ ಇದಾದರೆ ವಿತಿನ್ 2 days ಬರುತ್ತೆ ಅಂತ ಗೊತ್ತು. ಮತ್ತೆ ಕ್ಯಾನ್ಸಲ್ ಆದ್ರೂ ಹೊಸ್ದಾಗಿ ಆರ್ಡ್ರ್ ಮಾಡಿದರೆ ಇದು ಐಕಾನಿಕ್ ಅವ್ರದ್ದೇನಿತ್ತು ಮತ್ತೆ 2 days 1 ಡೇಗೆಲ್ಲ ಬರ್ತಿತ್ತು ಡಿಲಿವರಿ. ಬಟ್ ಇನ್ನೊಂದು ಪ್ರಾಡಕ್ಟು ಇಟ್ ವಿಲ್ ಟೇಕ್ 7-8 days. ಮತ್ತೆ ಅಗೇನ್ ವೆಯ್ಟ್ ಮಾಡಬೇಕಲ್ಲ ಅಂತ ಬೇಜಾರಿತ್ತು. ಬಟ್ ಗಾಡ್ ಗ್ರೇಸ್ ಕಸ್ಟಮರ್ ಕೇರಿಂದ ನನಗೆ ಹೆಲ್ಪ್ ಆಯ್ತು ಅಂತ ಹೇಳ್ಬೋದು. ಸೊ ಈ ಥರ ಎಡ್ವರ್ಟ್ ನಾನು ಮಾಡಿಕೊಂಡೆ. ನೀವೇನಾದ್ರು ನೆಕ್ಸ್ಟ್ ಟೈಮಿಂದ ಆರ್ಡ್ರ್ ಪ್ಲೇಸ್ ಮಾಡ್ತಾ ಇದ್ದೀರಾ ಅಂದರೆ ನಂಬರ್ ಕೊಟ್ಟಿರೋದು ಇಲ್ಲ ಅಡ್ರೆಸ್ ಕೊಟ್ಟಿರೋದು ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಆರ್ಡ್ರ್ ಮಾಡಿರೋದು ಆಲ್ರೆಡಿ ಹೇಳ್ದಂಗೆ ಬ್ಲೋ ಡ್ರೈಯರು ಏನೇನು ಬಂದಿದೆ ಅಂತ ನಾನು 1 by 1 ಹೇಳ್ತೀನಿ, ಓಕೆ. ಆ್ಯಂಡ್ ಇದು ಕಂಪ್ಲೀಟ್ ಡೀಟೇಲ್ ಅಂತ ಹೇಳಬೇಕಂದ್ರೆ ಇಲ್ಲೇನು ಬರ್ದಿದೆ ಅಂದರೆ 3 heat ಆ್ಯಂಡ್ 2 speed ಸೆಟ್ಟಿಂಗ್ ಇದೆ. 3 heat ನಿಮಗೆ ಹೀಟು ಏನು ಬ್ಲೋ ಡ್ರೈ ಮಾಡಬೇಕಾದ್ರೆ ಯಾವ ಥರ ಹೀಟ್ ಬೇಕು ಅನ್ನೋದನ್ನ ನಾವು 3 ವೇಲಿ ಸೆಟ್ ಮಾಡ್ಕೋಬೋದು. ಸ್ವಲ್ಪ ಹಾಟಾಗಿ ಬರುತ್ತೆ, ಇಲ್ಲ ಇನ್ನೂ ಸ್ವಲ್ಪ ಹೀಟ್ ಆಗುತ್ತೆ, ಇನ್ನೂ ಸ್ವಲ್ಪ ಹೆವಿ ಹೀಟ್ ಬರುತ್ತೆ, ಆ ಥರ. ಆ್ಯಂಡ್ 2 ಸ್ಪೀಡ್ ಸೆಟ್ಟಿಂಗ್ ಇದೆ. ನಿಮಗೆ ಬ್ಲೋ ಡ್ರೈ ತುಂಬ ಫಾಸ್ಟಾಗಿ ಬೇಕು ಅಂದರೆ ನೀವು 2 ಇಟ್ಕೋಬೋದು, ಇಲ್ಲ 1 ಇಟ್ಕೋಬೋದು. ಸೊ ಈ ಆರ್ಡರ್ ಅಂತ ಬಂದರೆ ಇದು ನನಗೆ ಆ್ಯಕ್ಚುಲಿ ಕಾಸ್ಟೆಡ್ ಮೀ 1850 ಸಮಥಿಂಗ್, 59 ಸಮಥಿಂಗ್ ಆಫ್ಟರ್ ಆಫರ್. ಎಕ್ಸಾಕ್ಟ್ ಪ್ರೈಸ್ ಏನಿದೆ ಇಲ್ಲಿ ನಾನು ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ನೀವು ನೋಡ್ಬೋದು. 3 heat ಆ್ಯಂಡ್ 2 speed ಸೆಟ್ಟಿಂಗ್ ಅಂತ ಇದೆ. 3 heat ಅಂದರೆ ನೀವು ಬ್ಲೋ ಡ್ರೈ ಮಾಡಬೇಕಾದ್ರೆ ಅದು ಸ್ವಲ್ಪ ಬೆಚ್ಚಗೆ ಬರುತ್ತೆ, ಗೊತ್ತಾ, ಹೀಟ್ ಥರ ಬರುತ್ತೆ. ಅದು ನಮ್ಗೆ ಯಾವ ಥರ ಬೇಕು ಆ ಥರ ಸೆಟ್ ಮಾಡ್ಬೋದು. ನಿಮ್ಗೆ ಬೇಗ ಬೇಕು ಅಂದರೆ 3 ಇಡ್ಬೋದು, ಇಲ್ಲ 1-2 ಆ ಥರ ಸೆಟ್ ಮಾಡ್ಬೋದು. ಆ್ಯಂಡ್ ಸ್ಪೀಡ್ ಸೆಟ್ಟಿಂಗು ಸಹ 2 ಸೆಟ್ಟಿಂಗ್ಸ್ ಇದೆ. ಲೈಕ್ ಎಷ್ಟು ಫಾಸ್ಟಾಗಿ ನಿಮಗೆ ಹೇರ್ ಅಂದರೆ ಗಾಳಿ ಬರುತ್ತಲ್ಲ ಅದು ಎಷ್ಟು ಫಾಸ್ಟ್ ಬರಬೇಕಂತ ನೀವು ಮೀಡಿಯಮ್ ಆಗಿ ನೀವು ನಿಧಾನಕ್ಕೆ ಟೈಮ್ ಇದೆ ಅಂದಾಗ 1 ಇಟ್ಕೋಬೋದು, ಇಲ್ಲ 2 ಇಟ್ಕೋಬೋದು. ಆ್ಯಂಡ್ ರಿಮೂವಬಲ್ ಎಂಡ್ ಕ್ಯಾಪ್ ಫಾರ್ ಈಸಿ ಕ್ಲೀನಿಂಗ್ ಅಂತ ಇದೆ. ಕ್ಲೀನ್ ಮಾಡ್ಕೊಳ್ಳೋಕೆ ರಿಮೂವಬಲ್ ಕ್ಯಾಪ್ ಇದೆ ಅಂತ. ಓವರ್ ಹೀಟ್ ಪ್ರೊಟೆಕ್ಟರು ಇದೆ ಅಂತೆ. ಹ್ಯಾಂಡಲಿಂಗ್ ಲೂಪ್ ಇದೆ. ಸೊ ಅಷ್ಟೇ ಇದರಲ್ಲಿ ಕೊಟ್ಟಿರೋದು.
ಆ್ಯಂಡ್ ಹೋಲ್ಡ್ಸ್ ಅಂತ ಬಂದರೆ 1800 to 2000 ಹೋಲ್ಡ್. ಸೊ ಎಸ್, ಇಲ್ಲಿ ಇನ್ನೂ ಏನೋ ಕೊಟ್ಟಿದ್ದಾರೆ, ಏನಂತ ಗೊತ್ತಿಲ್ಲ. ಸಾರಿ, ಅಡ್ಜಸ್ಟ್ಮೆಂಟ್. ನಾನು ಅಷ್ಟೊಂದೆಲ್ಲ ಏನು ಕ್ಲೀನಾಗೆಲ್ಲ ಏನು ಕಿತ್ಕೊಂಡು ಕೂಡ ಹಾಕೊಂಡ್ರು. ಇದ್ರಲ್ಲಿ ಆ್ಯಕ್ಚುಲಿ ನಾನು ಏನೋ ಇದೆ ಅಂದ್ಕೊಂಡೆ, ಆ್ಯಕ್ಚುಲಿ ಇದ್ರಲ್ಲಿ ಏನೂ ಇರೋದು ಅಂತ ಕಾಣ್ತಿಲ್ಲ. ಬಿಡಿ, ಖಾಲಿ ಪೇಪರ್ ಹಾಕ್ಕೊಟ್ಟಿದ್ದಾರೆ. ನಮ್ಗೆ ಈ ಪೇಪರ್ ಹಿಂಗೆ ಕೊಟ್ಟಿದ್ರು, ಹಿಂಗೆ ಲೈಕ್ ಇದ್ರ ಮೇಲೆ ಹಿಂಗೆ ಅಂಟಿಸ್ಕೊಟ್ಟಿದ್ರು. ನಾನು ಇದ್ರಲ್ಲಿ ಏನಾದ್ರು ಕೊಟ್ಟಿರ್ತಾರೆ, ಏನೋ ಇರುತ್ತೆ ಅಂತ ಓಪನ್ ಬೇರೆ ಮಾಡಿದೆ. ಆ್ಯಕ್ಚುಲಿ ಇದ್ರಲ್ಲಿ ಏನೂ ಇಲ್ಲ. ಇಟ್ಸ್ ಓಕೆ. ಆ್ಯಂಡ್ ಇಲ್ಲಿ ಇನ್ಸ್ಟ್ರಕ್ಷನ್ ಏನಿದೆ, ನಮಗೆ ಒಂದು ಇನ್ಸ್ಟ್ರಕ್ಷನ್ದು ಅದರಲ್ಲೇ ಕೊಟ್ಟಿದ್ದಾರೆ. ಇದನ್ನೆಲ್ಲ ಓದೋಷ್ಟೆಲ್ಲ ಫುಲ್ಲು ಟೈಮ್ ಅಂತೂ ಇಲ್ಲ, ಟೈಮ್ ಇದ್ದಾಗ ಕುತ್ಕೊಂಡು ಓದಬೇಕು. ಓಕೆ, ಇದು ಮೇ ಬಿ ಯೂಸ್ ಆಗ್ಬೋದು. ಜನರಲ್ ಫ್ಯೂಚರ್ಸ್ ಅಂತ ಬಂದರೆ ಪವರ್ AC ಮೋಟರ್ ಇದೆ, ಆ್ಯಂಡ್ ಪ್ರೊಫೆಷ್ನಲ್ 1800 to 2000 ವೋಲ್ಟ್ ಏರ್ ಡ್ರೈಯರ್ ಇದೆ. 2-ವೇ ಸ್ಪೀಡ್ ಕಂಟ್ರೋಲ್, ಅದು ಆಲ್ರೆಡಿ ಹೇಳಿದೆ. 3-ವೇ ಟೆಂಪ್ರೇಚರ್ ಕಂಟ್ರೋಲ್. ಐರನ್ ಬಾಕ್ಸ್ನ ಹೀಟ್ ಮಾಡಿ ಈ ಥರ ಟವಲ್ ಇಟ್ಕೊಂಡು ಹಿಂಗೆ ಐರನ್ ಮಾಡೋಳು, ಜಸ್ಟ್ ಹಿಂಗೆ ಅನ್ನೋಳು. ಏನೋ ಇದೆ ಗೈಸ್, ಅದೆಲ್ಲ ಓದಿ ಹೇಳೋಕ್ಕಾಗಲ್ಲ, ಸಾರಿ. ಆ್ಯಂಡ್ ಇದರಲ್ಲಿ ಅದೇ ಹೇಗೆ ಕ್ಲೀನ್ ಮಾಡ್ಬೋದು, ಹೇಗೆ ಸ್ಟೋರ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ಹೇಗೆ ಆಪ್ರೇಟ್ ಮಾಡಬೇಕು, ಹೇಗೆ ಆನ್ ಮಾಡಬೇಕು, ಇದನ್ನೇ ಕೊಟ್ಟಿದ್ದಾರೆ. ಬಟ್ ಆಲ್ರೆಡಿ ನಂಗೆ ಇದು ಗೊತ್ತಿದೆ. ಗೊತ್ತಿಲ್ಲದೆ ಇರೋರು ಯೂಸ್ ಅಂದರೆ ಗೊತ್ತಿಲ್ಲ ಅನ್ನೋರು ನೀವು ಚೆಕ್ ಮಾಡ್ಬೋದು. ಇದಕ್ಕೆ 2 ಕ್ಯಾಪ್ ಕೊಟ್ಟಿದ್ದಾರೆ. ಒಂದು ಚಿಕ್ಕ ಇದೆ ಸೈಜು, ಸ್ವಲ್ಪ ಒಂದು ದೊಡ್ಡ ಇದೆ. ಯು ಗೈಸ್ ಕ್ಯಾನ್ ಸಿ, ಎಸ್, ಸ್ವಲ್ಪ ವೇರಿಯೇಷನ್ ಕೊಟ್ಟಿದ್ದಾರೆ. ನಂಗೆ ಗೊತ್ತಿಲ್ಲ ಯಾಕೆ ಅದು ಅಂತ, ನನಗೂ ಗೊತ್ತಿಲ್ಲ ನಿಜವಾಗ್ಲೂ. ಆ್ಯಂಡ್ ಹೀಗಿದೆ, ಇದೊಂಥರ ಫೀಲು, ಇನ್ವೆಸ್ಟ್ ಮಾಡಿರ್ತೀವಲ್ಲ. ಆ್ಯಂಡ್ ಇದು ನಾನು ಏನೋ ತೊಗೊಂಡೆ ಅಂತಲೂ ಹೇಳ್ತೀನಿ. ಯೂಶ್ವಲಿ ನಾನು ಪರ್ಸ್ನಲ್ ಯೂಸ್ಗೆಲ್ಲ ಮಾಡಲ್ಲ. ನಾನು ಹೇರಿಗೆ ಯಾವುದೇ ರೀತಿ ಮಿಷಿನ್, ಏರ್ ಡ್ರೈಯರ್, ಏರ್ ಕರ್ಲರ್, ಸ್ಟ್ರೈಟ್ನರ್ ಏನು ಯೂಸ್ ಮಾಡಲ್ಲ. ಅಂತ ಮಾಡೋದಿಲ್ಲ ಅಂತಲ್ಲ, ಇಫ್ ಇಟ್ ಈಸ್ ರಿಯಲಿ ನೀಡೆಡ್ ಅಂದಾಗ ನಾನು ಮಾಡ್ತೀನಿಲ್ಲ. ಯಾವುದೋ ಫಂಕ್ಷನ್ಸ್ ಇದ್ದಾಗ ಆಬ್ವಿಯಸ್ಲಿ ಕರ್ಲ್ ಮಾಡ್ತೀನಿ ಹೇರು, ಇಲ್ಲ ಯಾವ್ದಾರ ಪರ್ಟಿಕ್ಯುಲರ್ ಲುಕ್ಗೆ ನನಗೆ ಸ್ಟ್ರೈಟ್ನಿಂಗ್ ಬೇಕು ಅಂದರೆ ಸ್ಟ್ರೈಟ್ನಿಂಗೂ ಮಾಡ್ತೀನಿ. ಬಟ್ ನಂಗೆ ಗೊತ್ತಿಲ್ಲ, ಮೇ ಬಿ ಕೆಲವೊಬ್ರಿಗೆ ಆಗುತ್ತೆ, ಇಲ್ಲ ಮೀನ್ಸ್ ಒಂದು ಪರ್ಸನ್ ಟು ಪರ್ಸನ್ ಅಂತ ಹೇಳ್ಬೋದು. ನನಗೆ ಮಿಷಿನ್ ಹಾಕಿದ್ರೆ ನೀವೇನೇ ಪ್ರಿಕಾಷನ್ ತಗೊಂಡು ಏರ್ಗೆ ಲೈಕ್ ಹೇಗೆ ಹೇಳ್ತಾರೆ, ಹೀಟ್ ಪ್ರೊಟೆಕ್ಟರ್ ಹಾಕಿ ಎಷ್ಟೇ ಬ್ರ್ಯಾಂಡೆಡ್ ಮಿಷಿನ್ ಯೂಸ್ ಮಾಡಿ, ನನ್ನ ಹೇರಿಗೆ ನಾನು ಮಿಷಿನ್ಸ್ ಯೂಸ್ ಮಾಡೀನಿ, ಬ್ಲೋ ಡ್ರೈಯರ್ ಯೂಸ್ ಮಾಡೀನಿ ಅಂದರೆ ಡೆಫಿನೆಟ್ಲಿ ನಂಗೆ ಏರ್ ಫಾಲ್ ಆಗೇ ಆಗುತ್ತೆ. ಬಟ್ ಎಗೇನ್ ಇಟ್ ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್. ಯಾಕೆ ಅಂದರೆ ನಂದು ಒಬ್ಳು ಫ್ರೆಂಡ್ ಇದ್ಲು, ಯು ಗೈಸ್ ಲಿಟ್ರಲಿ ವೋಂಟ್ ಬಿಲೀವ್, ಅವಳು ಏನು ಮಾಡ್ತಿದ್ಲು ಅಂದರೆ ಐರನ್ ಬಾಕ್ಸ್ನ ಹೀಟ್ ಮಾಡಿ ಈ ಥರ ಟವಲ್ ಇಟ್ಕೊಂಡು ಹಿಂಗೆ ಐರನ್ ಮಾಡೋಳು, ಜಸ್ಟ್ ಹಿಂಗೆ ಅನ್ನೋಳು. ಅದು ತುಂಬ ಚೆನ್ನಾಗಿ ಐರನ್ ಆಗ್ತಿತ್ತು. ಬಟ್ ಐ ಆಮ್ ನಾಟ್ ರೆಕಮೆಂಡ್ ಯು ಗೈಸ್ ಟು ಡೂ ದ್ಯಾಟ್. ಬಟ್ ತುಂಬ ಚೆನ್ನಾಗಿ ಐರನ್ ಆಗ್ತಿತ್ತು. ಬಟ್ ಅವಳ ಹೇರಿಗೆ ಡ್ಯಾಮೇಜು ಮಾಡ್ತಿರ್ಲಿಲ್ಲ ಆ್ಯಂಡ್ ಅವ್ಳಿಗೆ ಏರ್ ಫಾಲು ಆಗ್ತಿದ್ದಿಲ್ಲ. ನಾನು ಯೂಶಲಿ ಇದು ತೊಗೊಂಡೆ ಅದೇನಕ್ಕೆ ಅಂದರೆ, ಇದು ವರ್ಕ್ಗೆ ಅಂತ ಹೋದಾಗ ಹೇರ್ ಸ್ಟೈಲ್ಗೆ ಅವ್ರು ಇವಾಗ ಏನಾಗುತ್ತೆ, ಅವಾಗ ತಾನೇ ಸ್ನಾನ ಮಾಡ್ಕೊಂಡು ಬಂದಿರ್ತಾರೆ. ಮಾರ್ನಿಂಗ್ ಮುಹೂರ್ತ ಇರುತ್ತೆ ಅಂದರೆ ಡೆಫಿನೆಟ್ಲಿ ಅರ್ಶಿನ ಶಾಸ್ತ್ರ ಮಾರ್ನಿಂಗ್ ಏನೋ ಮಾಡಿರ್ತಾರೆ, ಏನೋ ಇರುತ್ತೆ. ಮಾರ್ನಿಂಗ್ ಸ್ನಾನ ಮಾಡಿಕೊಂಡು ಶಾಸ್ತ್ರ ಮಾಡಿ ಸಡನ್ನಾಗಿ ಬರ್ತಾರೆ. ಅವ್ರದ್ದು ಹೇರ್ ಒಣಗಿರಲ್ಲ, ತುಂಬ ವೆಟ್ ಇರುತ್ತೆ. ಅಟ್ಲೀಸ್ಟ್ ನಮಗೆ ಕ್ರಿಂಪಿಂಗ್ ಮಾಡೋಕ್ಕಿಂತ ಮುಂಚೆ ನಮಗೆ ಬ್ಲೋ ಡ್ರೈ ಮಾಡಲೇಬೇಕಾಗಿರೋದ್ರಿಂದ ನಂಗೆ ಅದಕ್ಕೆ ನೆಸೆಸಿಟಿ ಇರೋದ್ರಿಂದ ನಾನು ತೊಗೊಂಡಿರೋದು. ನನ್ನ ಪರ್ಸ್ನಲ್ ಯೂಸ್ಗೆ ಅಂತ ತೊಗೊಂಡಿಲ್ಲ. ಆ್ಯಂಡ್ ನಾನು ಒಂದು ರೆಕಮೆಂಡ್ ಮಾಡೋದೇನು ಅಂದರೆ, ಇಫ್ ಯು ಆರ್ ಎ ಪರ್ಸನ್ ಡೈಲಿ ಬೇಸಿಸ್ ಇಲ್ಲ ಆಲ್ಟರ್ನೇಟಿವ್ ಡೇಸಲ್ಲಿ ನೀವು ಬ್ಲೋ ಡ್ರೈಯರ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಇನ್ವೆಸ್ಟ್ ಇನ್ ಎ ಗುಡ್ ಪ್ರಾಡಕ್ಟ್ ಅಂತ ಹೇಳ್ತೀನಿ. ಆ್ಯಂಡ್ ಐಕಾನಿಕ್ಕು ಬಜೆಟ್ ಫ್ರೆಂಡ್ಲಿ ಆ್ಯಂಡ್ ಗುಡ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಯಾಕಂದರೆ ಆಬ್ವಿಯಸ್ಲಿ ಐ ಆಮ್ ನಾಟ್ ಪ್ರಮೋಟಿಂಗ್ ಎನಿ ಬ್ರ್ಯಾಂಡ್ ಓವರ್ ಇಯರ್. ಬಟ್ ಯೂಶ್ವಲಿ ಏನಾಗುತ್ತೆ, ನೀವು ಬೇರೆದ್ರಲ್ಲಿ ತೊಗೋತೀನಿ ಅಂದರೂ ಅಬೌವ್ 1000 ಇರುತ್ತೆ ಬ್ಲೋ ಡ್ರೈಯರ್. ನಾನು ನೋಡಿದಾಗ ಆಲ್ಮೋಸ್ಟ್ 1000 ಪ್ಲಸ್ 1500 ಹಂಗೆಲ್ಲ, ಲೈಕ್ ಫಿಲಿಪ್ಸ್ ಅಂತ ಎಲ್ಲ ಬಂದ್ರೂ 1500 ರೇಂಜಲ್ಲೇ ಇರುತ್ತೆ. ಬಟ್ ನಿಮ್ದು ಐಕಾನಿಕ್ ಏನಿದೆ ತುಂಬ ಲಾಂಗ್ ಟರ್ಮ್ ಯೂಸ್ ಮಾಡ್ಬೋದು, ಚೆನ್ನಾಗಿ ಕ್ವಾಲಿಟಿ ಆಗಲಿ ಬಾಳಿಕೆ ಆಗಲಿ ಬರುತ್ತೆ. ಸೊ ಇಫ್ ಯು ಆರ್ ಪರ್ಸನ್, ನೀವು ರೆಗ್ಯುಲರ್ ಬೇಸಸಲ್ಲಿ ಏನಾದ್ರು ಯೂಸ್ ಮಾಡ್ತೀರಾ ಹೇರ್ ಸ್ಟ್ರೈಟ್ನರ್, ಕರ್ಲರ್ ಆರ್ ಬ್ಲೋ ಡ್ರೈಯರ್ ಅಂದರೆ ಇನ್ವೆಸ್ಟ್ ಇನ್ ಎ ಗುಡ್ ಬ್ರ್ಯಾಂಡ್. ಆ್ಯಂಡ್ ಐಕಾನಿಕ್ ಬ್ರ್ಯಾಂಡ್ ಬಂದು ಇಟ್ಸ್ ವೆರಿ ಗುಡ್ ಬ್ರ್ಯಾಂಡ್ ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ನಿಮ್ಗೆ ಆರಾಮ್ಸೆ ತುಂಬ ಲೈಕ್ 5+ ಇಯರ್ಸ್ ಬಾಳಿಕೆ ಬರುತ್ತೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ಇನ್ನೂ ಒಂದು ದೊಡ್ಡದು ಬರುತ್ತೆ. ಇದು ನಾನು ಮಿನಿ ತೊಗೊಂಡಿದ್ದೀನಿ. ಯಾಕೆಂದರೆ ನಾನು ಟ್ರಾವೆಲ್ ಮಾಡೋದ್ರಿಂದ ನಾನು ಒಂದು ಪ್ಲೇಸಲ್ಲೇ ಕುತ್ಕೊಂಡೇನು ಮಾಡಲ್ಲ. ಲೈಕ್ ಎಲ್ಲೆಲ್ಲ ಆರ್ಡರ್ ಇರ್ತಲ್ಲೆಲ್ಲ ಹೋಗ್ಬೇಕಾದ್ರಿಂದ ನನಗೆ ಕ್ಯಾರಿ ಫ್ರೆಂಡ್ಲಿ ಬೇಕು. ಜಸ್ಟ್ ಬ್ಲೋ ಡ್ರೈ ಮಾಡೋದ್ರಿಂದ ನನಗೆ ಅಷ್ಟು ಇದರಲ್ಲಿ ದೊಡ್ಡದು ಬರುತ್ತೆ. ಇಟ್ ವಿಲ್ ಕಾಸ್ಟ್ ಅರೌಂಡ್ 4000+.
ಅದು ಸಲೂನಲ್ಲಿ ಇರೋರಿಗೆಲ್ಲ ಗೊತ್ತಿರುತ್ತೆ, ಸಲೂನ್ ಪಾರ್ಲರ್ ಇರೋರಿಗೆಲ್ಲ ಗೊತ್ತಿರುತ್ತೆ, ಅವ್ರು ತುಂಬ ಯೂಸ್ ಮಾಡ್ತಾರೆ ಆ್ಯಂಡ್ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಪರ್ಸ್ನಲಿ ಯೂಸ್ ಮಾಡಿದ್ದೀನಿ ಅದನ್ನು ಸಹ. ಇಟ್ಸ್ ಲೈಕ್ ನಂದಲ್ಲ, ನನ್ನ ಫ್ರೆಂಡ್ ಯೂಸ್ ಮಾಡಿದ್ದೀನಿ ನಾನು. ಸೊ ಅದು ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಬಟ್ ಅದು ಹೆವಿ, ತುಂಬ ವೆಯ್ಟ್ ಅನಿಸುತ್ತೆ. ಇದೇನು ಇಷ್ಟಿದೆ ನಿಮ್ಗೆ, ಆಲ್ಮೋಸ್ಟ್ ಅದು ಇಷ್ಟು ಬರುತ್ತೆ, ಅಟ್ಲೀಸ್ಟ್ ಇಷ್ಟು ಬರುತ್ತೆ. ಇದೇನಿದೆ ಇದು ತುಂಬ ದಪ್ಪ ಇರುತ್ತೆ ಆ್ಯಂಡ್ ವೆಯ್ಟ್ ವೈಸು ಅಷ್ಟೇ ಇದಕ್ಕಿಂತ ತುಂಬ ವೆಯ್ಟ್ ಬರುತ್ತೆ, ನಿಮಗೆ ಕ್ಯಾರಿ ಮಾಡೋದು ತುಂಬ ಕಷ್ಟ. ಬಟ್ ಸಲೂನಲ್ಲಿ ಇರೋರಿಗೆಲ್ಲ ತುಂಬ ವರ್ತ್ ಅನಿಸುತ್ತೆ, ಯಾಕಂದರೆ ತುಂಬ ಚೆನ್ನಾಗಿರುತ್ತೆ. ಸಲೂನಲ್ಲಿ ಯೂಸ್ ಆಲ್ಮೋಸ್ಟ್ ಏರ್ ಸೆಟ್ ಮಾಡೋಕ್ಕೆಲ್ಲ ಅದನ್ನ ಯೂಸ್ ಮಾಡ್ತಾರೆ. ಟ್ರಾವೆಲ್ ಫ್ರೆಂಡ್ಲಿ ಬೇಕು ಅಂದರೆ ಅದರಲ್ಲೇ ಮಿನಿ ವರ್ಷನ್ ಇದನ್ನ ತೊಗೊಬೋದು. ನಿಮ್ಗೆ ಏನೋ ಲಿಂಕ್ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಇನ್ಫಾರ್ಮ್ ಮಾಡಿ, ಡೆಫಿನೆಟಾಗಿ ಲಿಂಕ್ ನಾನು ಕಳಿಸ್ತೀನಿ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕ್ತೀನಿ. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ನಮಗಿಲ್ಲಿ ಆನು ಆಫ್ ಇದೆ. ಇದು ಫ್ಯಾನ್ ಮೋಡ್ ಇಲ್ಲಿ ಏನಿದೆ ಫ್ಯಾನ್ ಮೋಡ್ಸ್ ಇದೆ, ಇದು ಆಫಲ್ಲಿರುತ್ತೆ. ಫ್ಯಾನ್ ಮೋಡ್ ಆನ್ ಆಗುತ್ತೆ. ಅದಾದಮೇಲೆ ನಿಮಗೆ ಹೀಟ್ ಏನು ಬೇಕು 1 2 3 ಇದೆ. ಸೊ ನನ್ನ ಪ್ರಕಾರ ಇದು ಏನಿದೆ 1800 ಕೊಟ್ಟಿನಿ ಇಸ್ ವರ್ತ್ ಅನ್ಸುತ್ತೆ. ಯಾಕಂದ್ರೆ ನಂಗೆ ಆಫರ್ ನನಗೆ ಚೆನ್ನಾಗಿರೋ ಡಿಸ್ಕೌಂಟಲ್ಲಿ ಸಿಕ್ತು. ಸೊ ಇದನ್ನ ನೀವು ಈ ಥರ ಹಾಕ್ಕೊಂಡು ಯೂಸ್ ಮಾಡ್ಬೋದು. ಬಟ್ ಇವತ್ತುವರೆಗೂ ನನಗೂ ಡೌಟ್ ಇದೆ, ಯಾಕೆ ಅಂತ ಗೊತ್ತಿಲ್ಲ. ನಿಮ್ಗೆ ಏನಾದರೂ ಗೊತ್ತಿದ್ರೆ ಡೂ ಲೆಟ್ ಮಿ ನೋ ಅಂತ ಕಮೆಂಟ್ ಸೆಕ್ಷನ್. ಇದು ಸೈಜ್ ವೇರಿಯಲ್ಲಿ ಕೊಡ್ತಾರೆ, ನಂಗೆ ಯಾಕೆ ಅಂತ ಗೊತ್ತಿಲ್ಲ. ಮೇ ಬಿ ಏರ್ ಸೆಟ್ಟಿಂಗ್ ಮಾಡೋರಿಗೆ ಗೊತ್ತಿರುತ್ತೆ ಅನ್ಸುತ್ತೆ. ಮೇ ಬಿ ಫ್ರಂಟ್ ಏರ್ಗೆ ಆ್ಯಂಡ್ ಬ್ಯಾಕ್ ಏರಿಗೆ ಡಿಪೆಂಡ್ಸ್ ಆನ್ ಹೇರ್. ಮೇ ಬಿ ಫ್ರಂಟ್ ಏರ್ ಸೆಟ್ ಮಾಡೋಕ್ಕೆ ಮೇ ಬಿ ಚಿಕ್ಕದು ಯೂಸ್ ಮಾಡ್ಬೋದು, ಇಲ್ಲ ಆ್ಯಂಡ್ ಬ್ಯಾಕ್ ಏರ್ ಸೆಟ್ ಮಾಡೋಕ್ಕೆ ದೊಡ್ಡದು ಯೂಸ್ ಮಾಡ್ಬೋದು ಅಂತ ನಾನು ಅನ್ಕೊಂಡಿನಿ. ಗೊತ್ತಿದ್ರೆ ಡೂ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಎಸ್, ಇಷ್ಟ ಆಗಿತ್ತು ನಂದು ಬ್ಲೋ ಡ್ರೈಯರ್ ಪ್ರಾಡಕ್ಟ್ ರಿವ್ಯೂ. ಆ್ಯಂಡ್ ಅದರ ಇನ್ನೂ ಏನೇನು ಮಿಷಿನ್ಸ್ ಇದೆ, ನನ್ನ ಇರೋ ಮಿಷಿನ್ಸ್ ಎಲ್ಲ ಐಕಾನಿಕ್ದೇನೆ. ಸೊ ಏರ್ ಕ್ರಿಂಪರ್, ಕರ್ಲರ್, ಮೈ ಕರ್ಲರ್ ಆ್ಯಂಡ್ ಬ್ಲೋ ಡ್ರೈಯರ್. ಮಿಷಿನ್ಸ್ದು ಏನಾದರೂ ಲಾಂಗ್ ವಿಡಿಯೋ ಬೇಕಾದರೆ ನನಗೆ ಡೂ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಡೆಫಿನೆಟಾಗಿ ನಾನು ಮಾಡ್ತೀನಿ. ನೀವು ಕೇಳಿಲ್ಲ ಅಂದರೂ ಸಪ್ರೇಟ್ ಮಾಡ್ತೀನಿ ಫಾರ್ ಶೋರ್. ಆಬ್ವಿಯಸ್ಲಿ ನಿಮ್ಗೇನು ಬೇಕಿದ್ರೆ ಅಂದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ಆದಷ್ಟು ಬೇಗ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಎಸ್, ಈ ವಿಡಿಯೋ ಐ ಥಿಂಕ್ ಎಲ್ಲರಿಗೂ ಹೆಲ್ಪ್ ಆಗಿದೆ ಅನ್ಕೋತೀನಿ. ಬ್ಲೋ ಡ್ರೈಯರ್ ಯಾರ್ಯಾರೆಲ್ಲ ಯೂಸ್ ಮಾಡ್ತೀರೋ ಅವ್ರಿಗೆಲ್ಲ ಇದು ವರ್ತ್ ಇನ್ವೆಸ್ಟ್ಮೆಂಟ್ ಅಂತ ನನಗೆ ಪರ್ಸ್ನಲಿ ಅನಿಸುತ್ತೆ. ಸೊ ಎಸ್, ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯಾ ಶೆಟ್ಟಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.